ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ. ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು. ಇವತ್ತಿನ ವಿಷಯ ಏನಂತ ಹೇಳಿದ್ರೆ ವೆಜ್ ಪಲಾವ್ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಅದಕ್ಕೆ ಯಾವ್ಯಾವುದು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅನ್ನೋದನ್ನು ತೋರಿಸ್ತೀನಿ. ವೆಜ್ ಪಲಾವ್ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡ್ತಾರೆ, ಮಕ್ಕಳು ಸಹ ಎಲ್ಲ ವಯಸ್ಸಿನವರು ಸಹ ಇಷ್ಟಪಡ್ತಾರೆ. ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಈ ವೆಜ್ ಪಲಾವ್ನ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ, ನೋಡ್ಕೊಳ್ಳಿ. ಮೊದಲಿಗೆ ನಾವು ಏನು ಮಾಡಬೇಕಂದ್ರೆ ಅದಕ್ಕೆ ಬೇಕಾಗುವಂಥ ತರಕಾರಿಗಳು ಏನೇನು ಹಾಕ್ತೀವಿ ಅದನ್ನೆಲ್ಲ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಬಟಾಣಿ ಹಾಕ್ತಾಯಿದ್ದೀನಿ. ಹಾಗೆ ವೆಜ್ ಪಲಾವ್ಗೆ ನಾವು ತರಕಾರಿ ಅಂದರೆ ಹಸಿ ತರಕಾರಿಗಳನ್ನ ಹಾಕಬೇಕು. ಬೀನ್ಸ್ ಮತ್ತು ಹಾಗೆ ಎಲ್ಲನೂ ಸಹ ವಾಶ್ ಮಾಡಿ ಕ್ಲೀನಾಗಿ ಇಟ್ಕೊಳ್ಬೇಕು ಫಸ್ಟು. ಅದರಲ್ಲಿ ತರಕಾರಿಯನ್ನು ತಿನ್ನೋದರಿಂದ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯಕ್ಕೆ ಒಳ್ಳೆಯದು. ನಾನು ಬೆಳ್ಳುಳ್ಳಿನೂ ಸಹ ತೊಳಿತೀನಿ, ಯಾಕೆಂದರೆ ಬಿಡಿಸೋದಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತು ಇದಕ್ಕೆ ಬೇಕಾಗುವಂತಹ ಯಾವ್ಯಾವ ತರಕಾರಿಗಳನ್ನ ಹಾಕ್ತೀನಿ ಅನ್ನೋದನ್ನು ಈಗ ನೋಡ್ಕೊಳ್ಳಿ. ಮುಖ್ಯವಾಗಿ ನಾನು ಈ ವೆಜ್ ಪಲಾವ್ಗೆ ಕ್ಯಾಪ್ಸಿಕಮ್ಮು ಮತ್ತು ಪೊಟ್ಯಾಟೊ, ಬಟಾಣಿ ಇದನ್ನೆಲ್ಲ ವಾಶ್ ಮಾಡ್ತಾಯಿದ್ದೀನಿ. ಹಾಗೆ ನೋಡಿ, ಆಲೂಗೆಡ್ಡೆಯನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಆನಂತರ ನಾವು ಏನೇನು ತರಕಾರಿ ಹಾಕ್ತೀವಿ ಅದನ್ನೆಲ್ಲ ಒಂದು ಸಾರಿ ಉಪ್ಪಿನಲ್ಲೂ, ಬದನೇಕಾಯಿನೂ ಹಾಕ್ತಾಯಿದ್ದೀನಿ, ಕ್ಯಾಬೇಜು ಮತ್ತು ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಟೊಮೆಟೊ ಮತ್ತು ಬೀನ್ಸು ಇದೆಲ್ಲ ಫಸ್ಟು ವಾಶ್ ಮಾಡ್ಕೊಳ್ಬೇಕು ನೀಟಾಗಿ. ನಾನು ಮೊದಲೇ ಇದೆಲ್ಲ ಉಪ್ಪಿನ ನೀರಿನಲ್ಲಿ ನೆನೆಸಿಡ್ತೀನಿ. ಆ ನಂತರ ಉಪ್ಪಿನ ನೀರಿನಲ್ಲಿ ಅಂದರೆ ಸಾಲ್ಟ್ ವಾಟರಲ್ಲಿ ತೊಳಿಬೇಕು. ನಂತರ ಪುದೀನ ಸೊಪ್ಪು ಮತ್ತು ಕಸ್ತೂರಿ ಮೇಥಿ ಇರುತ್ತಲ್ಲ ಅದನ್ನು ಸಹ ಚೆನ್ನಾಗಿ ಸ್ವಲ್ಪ ನೀರಿನಲ್ಲಿ ಹಾಕಿ ನೆನೆ ಹಾಕಬೇಕು. ಆಗ ಅದರಲ್ಲಿ ಏನಾದ್ರು ಮಣ್ಣೆಲ್ಲ ಇದ್ದರೆ ಸ್ವಲ್ಪ ಕ್ಲೀನ್ ಆಗುತ್ತೆ. ಈಗ ಕಸ್ತೂರಿ ಮೇಥಿ ಆಗಲಿ ಇದನ್ನೆಲ್ಲ ಈ ಒಂದು ವೆಜ್ ಪಲಾವ್ಗೆ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಪುದೀನ ಸೊಪ್ಪು, ಈಗ ನೋಡಿ ಪುದೀನ ಸೊಪ್ಪು, ಇದು ನಾವು ನಮ್ಮ ಮನೆಯಲ್ಲೇ ಫ್ರೆಶ್ಶಾಗಿ ಬೆಳೆದಿರುವಂತಹ ಒಂದು ಪುದೀನ ಸೊಪ್ಪು ಹಾಕೊಳ್ಳೋದ್ರಿಂದ ವೆಜ್ ಪಲಾವು ಒಳ್ಳೆ ಫ್ಲೇವರು, ಒಳ್ಳೆ ಘಮ ಘಮ ಅನ್ನತ್ತೆ. ಎಲ್ಲ ಯಾವುದೇ ಒಂದು ತರಕಾರಿನೇ ಆಗಲಿ ಮೊದಲೇ ನೀವು ಏನು ಮಾಡಬೇಕಂದ್ರೆ ಉಪ್ಪು ನೀರಿನಲ್ಲಿ ಚೆನ್ನಾಗಿ ನೆನೆಸಿಡಬೇಕು. ಆಮೇಲೆ ನಾವು ಇದಕ್ಕೆ ಏನೇನು ಪೇಸ್ಟ್ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ನೋಡ್ತಾ ಇರ್ಬೋದು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಮತ್ತು ತರಕಾರಿಗಳು ಇದನ್ನೆಲ್ಲ ನಾನು ವಾಶ್ ಮಾಡಿಟ್ಟಿದ್ದೀನಿ. ಮತ್ತು ಬಾಸ್ಮತಿ ರೈಸ್ನ ಮೊದಲೇ ನೆನೆ ಹಾಕಿದ್ದೀನಿ. ಎಲ್ಲನೂ ಒಂದು ರೀತಿಯಲ್ಲಿ ನೆನೆ ಹಾಕಿ ನೀರಿನಲ್ಲಿ ಮಾಡೋದ್ರಿಂದಾಗಿ ಇನ್ನೂ ಫ್ರೆಶ್ಶಾಗಿರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ಈಗ ನಾನು ಈರುಳ್ಳಿ ಇದೆಯಲ್ಲ, ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಾದ್ರೆ ನಿಮಗೆ ಯಾವ ಆಕಾರ ಬೇಕು ಆ ಶೇಪಲ್ಲಿ ನೀವು ಕಟ್ ಮಾಡಿ ಹಾಕ್ಕೊಳ್ಬೋದು. ನಾನು ಇದೇ ರೀತಿಯಲ್ಲಿ ಕಟ್ ಮಾಡೋದು. ಈರುಳ್ಳಿನ ಸಣ್ಣ ಸಣ್ಣದಾಗೂ ಕಟ್ ಮಾಡ್ಬೋದು ಮತ್ತು ಸ್ಲೈಸ್ ಥರನೂ ಸಹ ಕಟ್ ಮಾಡಿ ಹಾಕ್ಕೊಳ್ಬೋದು. ಈರುಳ್ಳಿಯ ನಂತರ ಅಲ್ಲಿ ನಾವು ಇಟ್ಟಂತಹ ತರಕಾರಿಗಳು ಏನೇನಿದೆ ಎಲ್ಲನೂ ಒಂದೊಂದಾಗಿ ನಾನು ಎಲ್ಲನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊನೂ ಸಹ ನೋಡಿ ನಾನು ಟೊಮೆಟೊ ಹಾಕ್ಕೊಳ್ಳೋದ್ರಿಂದ ಅದಕ್ಕೆ ಹುಳಿ ಅಂಶ ಅಂದರೆ ಸಿಟ್ರಿಕ್ ಇದೂ ಸಹ ದೊರಕುತ್ತೆ ಮತ್ತು ಟೇಸ್ಟು ಸಹ ಚೆನ್ನಾಗಿ. ಕೆಲವರು ಟೊಮೆಟೊ ಹಾಕೋದಿಲ್ಲ, ಬಟ್ ನಮಗೆ ಟೊಮೆಟೊ ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋದ್ರಿಂದ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹಾಕ್ತೀನಿ. ಈಗ ಟೊಮೆಟೊ ಆಯಿತು, ಈರುಳ್ಳಿನೂ ಆಯಿತು. ಶುಂಠಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಮಿಕ್ಸಿನಲ್ಲಿ ಹಾಕೋದಕ್ಕೆ ಸೈಡಲ್ಲಿ ಕಟ್ ಮಾಡಿಡ್ತೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ, ನಂತರ ಇನ್ನೊಂದು ಹಸಿ ಮೆಣಸಿನ್ಕಾಯಿ. ನೀವು ಬೇಕಾದರೆ ಹಸಿ ಮೆಣಸಿನ್ಕಾಯಿ ಆದರೂ ಹಾಕ್ಬೋದು, ಇಲ್ಲಾಂದರೆ ಇದು ಚಿಲ್ಲಿ ಪೌಡರ್ ಇರುತ್ತಲ್ಲ ರೆಡ್ ಕಲರ್ ದಾರ ಮಾಡ್ಬೋದು, ಇಲ್ಲಾಂದರೆ ಗ್ರೀನ್ ಕಲರ್ ಪಲಾವ್ ಆದರೂ ಮಾಡ್ಬೋದು. ನಾನು ಇವತ್ತು ಗ್ರೀನ್ ಕಲರು ಅಂದರೆ ಸ್ವಲ್ಪ ಗ್ರೀನ್ ಚಿಲ್ಲಿನ ಹಾಕ್ತಾಯಿದ್ದೀನಿ. ಇದನ್ನು ಸಹ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಚೆನ್ನಾಗಿ ವಾಶ್ ಮಾಡಿ ಎಲ್ಲ ಮೊದಲೇ ಇಟ್ಟಿದ್ದೆ.
ಅದನ್ನೆಲ್ಲ ನಾನು ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮಿಕ್ಸಿನಲ್ಲಿ ಏನೇನು ಹಾಕ್ತೀನಿ ಅಂತ ಹೇಳಿದ್ರೆ ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಅನಾನಸ್ ಇದು ಎಲ್ಲ ಹಾಕ್ತೀನಿ. ಮತ್ತು ಕ್ಯಾಬೇಜ್ ಇದೆಯಲ್ಲ, ಹೂಕೋಸು, ಅದನ್ನು ಸಹ ಹಾಕಿ ಇದ್ದರೆ ಇಲ್ಲ ಅಂದ್ರೂ ಪರವಾಗಿಲ್ಲ. ನೀವು ಬೇಕಾದರೆ ಇದಕ್ಕೆ ಕ್ಯಾಲಿಫ್ಲವರು ಸಹ ಹಾಕ್ಬೋದು, ಮತ್ತು ಕ್ಯಾಬೇಜ್ ಹಾಕ್ಬೋದು. ನಿಮ್ಗೆ ಇಷ್ಟವಾದ ಯಾವ ತರಕಾರಿ ಆದ್ರೂ ಸಹ ಹಾಕ್ಬೋದು. ಆ ಸೀಸನಲ್ಲಿ ಏನೇನು ಸಿಗುತ್ತೆ ಬೇಕಾದರೆ ಕೆಲವು ಕಾಳುಗಳೆಲ್ಲ, ಈಗ ಅವರೆಕಾಳು ಸೀಸನ್ ಇದ್ದಾಗ ಅವರೆಕಾಳನ್ನ ಹಾಕ್ಕೊಳ್ಬೋದು, ಬಟಾಣಿ ಹಾಕ್ಕೊಳ್ಬೋದು. ಮತ್ತು ಇದೆಲ್ಲ ಹಾಕ್ಕೊಳ್ಳೋದ್ರಿಂದ ವೆಜ್ ಪಲಾವು ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ನಾನು ಕ್ಯಾಬೇಜ್ ಆಯಿತು, ಮತ್ತು ಕ್ಯಾರೆಟನ್ನು ಸಹ ಅಷ್ಟೇ ಅದು ಚೆನ್ನಾಗಿ ಕ್ಲೀನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ತರಕಾರಿ ಅಂದರೆ ವೆಜ್ ಪಲಾವ್ ಮಾಡ್ತಾ ಇರೋದ್ರಿಂದ ನಾನೆಲ್ಲ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಕ್ಯಾರೆಟನ್ನು ಸಹ ಸ್ವಲ್ಪ ತೊಗೊಂಡಿದ್ದೀನಿ. ಇದನ್ನೆಲ್ಲ ತೊಗೊಂಡು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟೂ ಸಹ ಬರುತ್ತೆ. ಈಗ ಕ್ಯಾಬೇಜೆಲ್ಲ ಕಟ್ ಮಾಡ್ಕೊಂಡಾಯಿತು. ಈಗ ನಾನು ಕ್ಯಾರೆಟ್ನ ಕಟ್ ಮಾಡ್ತಾಯಿದ್ದೀನಿ. ಅದನ್ನು ಸಹ ರೌಂಡ್ ಶೇಪಲ್ಲಾರ ಕಟ್ ಮಾಡಿ, ಇಲ್ಲಾಂದರೆ ಬೇಕಾದರೆ ಲಾಂಗ್ ಶೇಪಲ್ಲೂ ಸಹ ಉದ್ದುದ್ದನಾಗಿಯೂ ಸಹ ಕಟ್ ಮಾಡ್ಕೊಬೋದು. ನಿಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿಯಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಕ್ಯಾರೆಟು ಸಹ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ತರಕಾರಿಗಳು ಈಗ ವೆಜ್ಜು ಮತ್ತು ನಾನ್ ವೆಜಿಟೇರಿಯನಲ್ಲಿ ವೆಜ್ಜು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಅದರಲ್ಲೂ ಈ ಸಮ್ಮರ್ ಟೈಮ್ನಲ್ಲಿ ಏನಂತ ಹೇಳಿದ್ರೆ, ಈ ನಾನ್ ವೆಜಿಟೇರಿಯನ್ ತಿನ್ನೋದಕ್ಕಿಂತ ಈ ವೆಜ್ಜು ಇರುತ್ತಲ್ಲ ಅದನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿರುತ್ತೆ. ಯಾಕೆ ಅಂದರೆ ತರಕಾರಿಯಿಂದ ನಮಗೆ ಹೆಚ್ಚಿನ ರೀತಿಯಲ್ಲಿ ಎಲ್ಲ ರೀತಿಯ ಪೌಷ್ಟಿಕಾಂಶಗಳೇ ಆಗಿರ್ಬೋದು, ವಿಟಮಿನ್ಗಳಾಗಿರ್ಬೋದು, ಎಲ್ಲ ರೀತಿಯ ಇದೂ ಸಹ ಸಿಗುತ್ತೆ. ಆದ್ದರಿಂದ ಹೆಚ್ಚಾಗಿ ಈ ಒಂದು ಸಮ್ಮರ್ ಸೀಸನ್ನಲ್ಲಿ ತರಕಾರಿಯನ್ನು ತಿನ್ನಿ, ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಆದಷ್ಟು ಹೊರಗಿನ ತಿಂಡಿಯನ್ನು ಕಡಿಮೆ ಮಾಡಿ. ಈಗ ನಾನು ಕ್ಯಾರೆಟ್ ಕಟ್ ಮಾಡಾಯಿತು. ನಂತರ ನಾನು ಆಲೂಗೆಡ್ಡೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ದೀನಿ ಅಷ್ಟೇ. ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟು ಸಹ ಬರುತ್ತೆ. ಆಲೂಗೆಡ್ಡೆನೂ ಕಟ್ ಮಾಡಿದೆ. ನೆಕ್ಸ್ಟು ಯಾವುದು ಅಂದರೆ ಕ್ಯಾಪ್ಸಿಕಮ್ನೂ ಸಹ ಹಾಕ್ಕೊಳ್ಳಿ. ನೆಕ್ಸ್ಟು ಬದನೇಕಾಯಿ, ನಿಮಗೆ ಬದನೇಕಾಯಿ ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದೆಲ್ಲ ನಾನು ಇಲ್ಲಿ ತೋರಿಸ್ತಾ ಇರೋ ತರಕಾರಿ ಎಲ್ಲ ನಾನು ವೆಜ್ ಪಲಾವ್ಗೆ ಹಾಕ್ತಾ ಇರೋದು. ಬಟಾಣಿಯನ್ನು ಹಾಕ್ತಾ ಇರೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ. ಬಾಸ್ಮತಿ ರೈಸ್ನ ಮೊದಲೇ ನಾನು ನೆನೆ ಹಾಕಿದ್ದೀನಿ. ಬಾಸ್ಮತಿ ರೈಸು ಮತ್ತು ಸೋನಾ ಮಸೂರಿ ಎರಡೂ ಸಹ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕು. ಈಗ ಬಾಸ್ಮತಿ ರೈಸ್ನ ನಾವು ಅಡುಗೆ ಮಾಡೋದಕ್ಕಿಂತ ಮೊದಲೇ ಅದನ್ನು ಸ್ವಲ್ಪ ನೆನೆ ಹಾಕಬೇಕು. ನಂತರ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿಗೆ ಹಾಕಿದ್ದೀನಿ. ಇದು ಏನಂತ ಹೇಳಿದ್ರೆ, ಇದು ಚೆನ್ನಾಗಿ ನುಣ್ಣಗೆ ಮಾಡ್ಕೊಳ್ಬೇಕು. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಮತ್ತು ಅನಾನಸ್ ಹೂವು, ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟೂ ಸಹ ನಾನು ಹಾಕಿ ಚೆನ್ನಾಗಿ ಮಿಕ್ಸಿನಲ್ಲಿ ಪೇಸ್ಟನ್ನ ಮಾಡ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ನುಣ್ಣಗಾಗಬೇಕು. ಎಷ್ಟು ನುಣ್ಣಗೆ ಮಾಡ್ತೀರೋ ಅಷ್ಟು ಚೆನ್ನಾಗಿ ಟೇಸ್ಟಾಗಿರುತ್ತೆ. ತರಿಯಾಗಿರಬಾರ್ದು. ಮಸಾಲೆ ತುಂಬ ನೀಟಾಗಿ ಮಿಕ್ಸಾಗಿ ಚೆನ್ನಾಗಿ ರುಬ್ಕೊಳ್ಳಿ. ಇದು ರುಬ್ಬಾದ ನಂತರ ಏನು ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ, ನೋಡ್ಕೊಳ್ಳಿ. ಮಿಕ್ಸಿ ಕೆಲಸ ಆದಮೇಲೆ, ಈಗ ಅದು ಚೆನ್ನಾಗಿ ಆದಮೇಲೆ ಮೊದಲಿಗೆ ನಾನು ಏನು ಮಾಡ್ತೀನಿ ಅಂದರೆ ಗ್ಯಾಸ್ ಸ್ಟವ್ನ ಆನ್ ಮಾಡ್ತೀನಿ. ಅದು ಈಗ ನಾನು ಕುಕ್ಕರ್ನ ಇಟ್ಟೆ. ಇದು ಸ್ವಲ್ಪ ಕಾಯಲಿ, ಬಿಸಿಯಾಗಲಿ ಸ್ವಲ್ಪ ಕುಕ್ಕರು. ನಂತರ ಏನಂದರೆ ಅದು ಸ್ವಲ್ಪ ನೀರಿತ್ತು, ನೀರನ್ನ ತೆಗೆದೆ. ಚೆನ್ನಾಗಿ ನೀಟಾಗಿ ಒಳ್ಳೆಯ ಒಂದು ಶುಭ್ರವಾದ ಬಟ್ಟೆಯಲ್ಲಿ ಅದನ್ನು ನೀಟಾಗಿ ಒರೆಸ್ಕೊಳ್ಳಿ. ಸ್ವಲ್ಪ ಕಾಯ್ದ ನಂತರ ಏನು ಮಾಡ್ತೀನಿ ಅಂದರೆ, ಹಾಗೆ ನೋಡಿ ಸನ್ಫ್ಲವರ್ ಆಯಿಲ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಪ್ರಮಾಣದಲ್ಲಿ. ಇಲ್ಲಾಂದರೆ ನೀವು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದಾದ್ರೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಬೋದು,
ಇಲ್ಲಾಂದರೆ ಸಾಸಿವೆ ಎಣ್ಣೆ ಹಾಕ್ಕೊಳ್ಬೋದು. ನಾನು ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡೋದು, ಅದರಿಂದ ಸನ್ಫ್ಲವರ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ನಾನು ಇದಕ್ಕೆ ಚೆನ್ನಾಗಿ ಕಾಯಲಿ. ನಾನು ಮೊದಲೇ ಸ್ವಲ್ಪ ನೀರನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಈಗ ಚಕ್ಕೆ, ಇದು ಏಲಕ್ಕಿನ ಯಾವಾಗಲೂ ತೊಳೆದು ಹಾಕಿ, ಆಮೇಲೆ ಅನಾನಸ್ ಹೂವು ಮತ್ತು ಮರಾಠಿ ಮೊಗ್ಗು ಇಷ್ಟೂ ಸಹ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಅದು ಪ್ಲೇಟ್ ಬಿದ್ದೋಯ್ತು, ಸಾರಿ. ಅದೇನು ಅಷ್ಟೊಂದು ಬಿಸಿಯಾಗಿರಲಿಲ್ಲ, ಅದರಿಂದ ಹಾಗೆ ತೆಗೆದೆ. ನಂತರ ಈಗ ಅಲ್ಲಿ ಒಂದು ಸೈಡಲ್ಲಿ ನೋಡಿ, ಇನ್ನೊಂದು ಪಾತ್ರೆಯಲ್ಲಿ ನಾನು ಬಿಸಿ ನೀರನ್ನ ಕಾಯಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಕಸ್ತೂರಿ ಮೇಥಿನ ಹಾಕ್ತಾಯಿದ್ದೀನಿ. ಈ ಕಸ್ತೂರಿ ಮೇಥಿನ ಹಾಕ್ಕೊಳ್ಳೋದ್ರಿಂದ ವೆಜ್ ಪಲಾವು ತುಂಬ ಟೇಸ್ಟಾಗಿರುತ್ತೆ. ಅದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಇದರಲ್ಲಿ, ಆಯಿಲಲ್ಲಿ. ಅದಾದ ನಂತರ ಮತ್ತು ಅಡುಗೆ ಮನೆಯಲ್ಲಿ ನೆಕ್ಸ್ಟ್ ಏನಂದರೆ, ನಾವು ಪುದೀನ ಸೊಪ್ಪು, ಈ ಪುದೀನ ಸೊಪ್ಪನ್ನು ಹಾಕಿದೆ, ಕಸ್ತೂರಿ ಮೇಥಿ ಮತ್ತು ಪುದೀನ ಸೊಪ್ಪು. ನಂತರ ಈರುಳ್ಳಿ, ಈಗ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, ಈರುಳ್ಳಿ, ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ಮು. ಈರುಳ್ಳಿ ಬೆಂದ ನಂತರ ಯಾವ್ಯಾವುದು ಹಾಕ್ತೀನಿ, ಮತ್ತು ಹಸಿಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿನ ಹಾಕಬೇಕು. ಸ್ವಲ್ಪ ಅದು ಫ್ರೈ ಆಗ್ತಾಯಿದೆ. ಏನಂದರೆ ಫ್ರೆಂಡ್ಸ್, ಯಾವಾಗಲೂ ನಾವು ಅಡುಗೆ ಮಾಡೋದು ಪೂರ್ವಾಭಿಮುಖವಾಗಿ ನಾವು ಅಡುಗೆ ಮಾಡೋದು ಒಳ್ಳೆಯದು. ಈಗ ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ, ಅದು ಚೆನ್ನಾಗಿ ಫ್ರೈ ಆಗಲಿ. ನಾನು ಈಗ ಹೇಳ್ತಾಯಿದ್ದೆ, ಯಾವಾಗಲೂ ನಾವು ಅಡುಗೆ ಮಾಡೋದು ವಾಸ್ತು ಪ್ರಕಾರವಾಗಿ ಪೂರ್ವದ ಕಡೆಗೆ ನಾವು ಮುಖ ಮಾಡಿ ಅಡುಗೆ ಮಾಡೋದರಿಂದ ನಮ್ಮ ಒಂದು ಆರೋಗ್ಯನೂ ಚೆನ್ನಾಗಿರುತ್ತೆ. ಪೂರ್ವಾಭಿಮುಖವಾಗಿಲ್ಲದೆ ಬೇರೆ ಕಡೆಯಿಂದ ಮಾಡಬಾರ್ದು ಯಾವಾಗಲೂ, ಆಗ ನಮ್ಮ ಅನಾರೋಗ್ಯ ಉಂಟಾಗುತ್ತೆ. ನೋಡಿ, ಈಗ ನಾನು ಏನೇನು ತರಕಾರಿಗಳೆಲ್ಲ ಇತ್ತು, ಹಸಿಮೆಣಸಿನ್ಕಾಯಿ ಮತ್ತು ಪುದೀನ ಸೊಪ್ಪು ಮತ್ತು ಕಸ್ತೂರಿ ಮೇಥಿ, ಈರುಳ್ಳಿ ಇದೆಲ್ಲ ಹಾಕಿದ್ದೀನಿ. ಚೆನ್ನಾಗಿ ಅದು ಆಯಿಲಲ್ಲಿ ಫ್ರೈ ಆಗಲಿ. ಫ್ರೈ ಆಗ್ತಾಯಿದೆ. ಬೈ ಚಾನ್ಸ್ ಪೂರ್ವಾಭಿಮುಖವಾಗಿ ನಿಮಗೆ ಏನಾದರೂ ಅಡುಗೆ ಮನೆ ಇಲ್ಲ ಅಂದರೆ, ಅಡುಗೆ ಮನೆಯಲ್ಲಿ ನೀವು ಅಡುಗೆ ಮಾಡುವ ದಿಕ್ಕಿರುತ್ತಲ್ಲ, ಅಲ್ಲಿ ಸೂರ್ಯನ ಒಂದು ಚಿತ್ರವನ್ನು ಹಾಕಿ ಅಥವಾ ಯಾವುದಾದ್ರು ಫೋಟೋ ಹಾಕಿ ಅಡುಗೆಯನ್ನು ಮಾಡಬೇಕು ವಾಸ್ತುವಿನ ಪ್ರಕಾರ, ಆಗ ಒಳ್ಳೆಯದಿರುತ್ತೆ. ನೋಡಿ, ಈಗ ನಾನು ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಲಿ ಅದು. ಇನ್ನೊಂದು ಕಡೆ ಬಿಸಿ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ, ಬಿಸಿ ನೀರು ಕಾಯ್ತಾರೆ. ಮತ್ತು ನೀವು ಬೇಕಾದರೆ ಫ್ರೆಂಡ್ಸ್ ಏನಂದರೆ, ತರಕಾರಿನ ಬೇಕಾದರೆ ಬಾಯ್ಲ್ ಮಾಡಿ, ಅಂದರೆ ಚೆನ್ನಾಗಿ ನೀರಿನಲ್ಲಿ ಕುದಿಸಿ ಬೇಕಾದ್ರೆ ತರಕಾರಿನ ಹಾಕ್ಬೋದು. ಇಲ್ಲಾಂದರೆ ಆಯಿಲಲ್ಲಿ ನಾವು ಹಾಕಿದಾಗ ಈರುಳ್ಳಿ ಎಲ್ಲ ಹಾಕ್ತೀವಲ್ವ, ಟೊಮೆಟೊ ಎಲ್ಲ ಹಾಕಿದಾಗ ಆವಾಗೂ ಸಹ ನಾವು ತರಕಾರಿ, ನಾನು ಈಗ ಹಾಕಿರೋದು ಈಗ ಆಯಿಲಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ಅದು ಬೇಡ ಅಂದರೆ ನೀವು ಬೇಯಿಸೂ ಸಹ ಮೊದಲೇ ತರಕಾರಿನ ಬೇಯಿಸಿ ನಂತರ ಅದನ್ನು ಬೇಕಾದರೆ ಹಾಕ್ಕೊಳ್ಬೋದು. ಅದು ಒಂಥರ ಟೇಸ್ಟ್ ಇರುತ್ತೆ, ಅದು ಚೆನ್ನಾಗಿರುತ್ತೆ. ಆ ರೀತಿಯೂ ಮಾಡ್ಬೋದು. ಈಗ ನೋಡಿ ಫ್ರೆಂಡ್ಸ್, ನಾನು ಎಲ್ಲ ತರಕಾರಿ ಎಲ್ಲ ಹಾಕಿದ್ದೀನಿ, ಅದು ಸ್ವಲ್ಪ ಎಲ್ಲ ಬೇಯಲಿ. ಇದೆಲ್ಲ ಆಗಿದೆ ಅಲ್ವಾ, ಕರೆಕ್ಟು, ನಾನು ಇದೆಲ್ಲ ಹಾಕಿದೆ. ಹಾಕಾದ್ಮೇಲೆ ನೆಕ್ಸ್ಟು ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಯಾವ್ಯಾವ ತರಕಾರಿಗಳೆಲ್ಲ ಇದೆ ಅದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ, ಬೇಯಲಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನಾವು ಅಡುಗೆ ಮಾಡಬೇಕಾದ್ರೆ ಯಾವಾಗಲೂ ಶುಚಿತ್ವವನ್ನು, ಅಂದರೆ ಕ್ಲೀನಾಗಿ ಮಾಡಬೇಕು. ಅಡುಗೆ ಮನೆ ಯಾವಾಗಲೂ ನೀಟಾಗಿರಬೇಕು, ಗಲೀಜಾಗಿ ಇಟ್ಕೊಳ್ಬಾರ್ದು. ಅದು ಸಹ ಒಂದು ಅಡುಗೆ ಮನೆಗೆ ಒಂದು ಶೋಭೆ ಅಂತಲೇ ಹೇಳ್ಬೋದು. ಆಗ ನಾವು ಮಾಡುವಂಥ ಆಹಾರವೂ ಸಹ ರುಚಿಯಾಗಿ ಶುಚಿಯಾಗಿಯೂ ಸಹ ಇರುತ್ತೆ. ನಾನು ಎಲ್ಲ ತರಕಾರಿ ಇದೆಲ್ಲ, ಈಗ ಇನ್ನೊಂದು ಸ್ವಲ್ಪ ತರಕಾರಿ ಸ್ವಲ್ಪ ನಾವು ಹಾಕಿ, ಆ ನಂತರ ಸ್ವಲ್ಪ ತರಕಾರಿನ ಹಾಕ್ತೀನಿ. ಆಗ ಸ್ವಲ್ಪ ಏನಾಗುತ್ತೆ ಅಂದರೆ, ಇನ್ನೂ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಆಗಿರ್ಬೋದು, ಇದೆಲ್ಲ ನಾನು ಸ್ವಲ್ಪನೇ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪನ ಆಮೇಲೂ ಹಾಕ್ಕೊಳ್ಬೋದು.
ಆಗ ಇನ್ನೂ ಟೇಸ್ಟಾಗೂ ಸಹ ಇರುತ್ತೆ. ಈಗ ನೋಡಿ ಅಲ್ಲಿ ನಾನು ಇದು ಮಾಡಿರೋದು ಯಾವುದದು ಕಸ್ತೂರಿ ಮೇಥಿ, ಪುದೀನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ದೀನಲ್ವ, ಅದೆಲ್ಲ ಇದೆ. ಅದೆಲ್ಲ ಬೆಂದಾದ ನಂತರ ಎಲ್ಲ ತರಕಾರಿ ಎಲ್ಲ ಬೇಯಲಿ. ಮತ್ತು ಇನ್ನೊಂದು ಏನು ಹೇಳೋದು ಅಂತ ಹೇಳಿದ್ರೆ, ಯಾವಾಗಲೂ ಸಹ ಈ ಒಂದು ವೆಜ್ ಪಲಾವ್ನ ಮಾಡಬೇಕಾದ್ರೆ ಕುಕ್ಕರಲ್ಲಿ ಮಾಡಬೇಕಾದ್ರೆ ಕೆಲವರು ಕುಕ್ಕರ್ ವಿಶಿಲ್ ಹಾಕ್ಬಿಟ್ಟು ಕೂಗಿಸ್ತಾರೆ. ಇಲ್ಲಾಂದರೆ ನಾನು ಕುಕ್ಕರ್ ವಿಶಿಲ್ ಇದ್ರೂ ಅದನ್ನು ಪ್ಲೇಟ್ನ ಮುಚ್ಚಿನೇ ಮಾಡೋದು. ವಿಶಲೆಲ್ಲ ಇದಕ್ಕೆಲ್ಲ ಏನು ಹಾಕೋದಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಹಾಗೆ ಮಾಡಿಬಿಡ್ತೀನಿ. ಅದೇನೆಂದರೆ ಉದುದ್ರಾಗಿರುತ್ತೆ. ಮತ್ತು ಇನ್ನೊಂದು ಏನಂದರೆ ಅಕ್ಕಿಯನ್ನು ನಾವು ಮೊದಲೇ ಸ್ವಲ್ಪ ನೆನೆ ಹಾಕ್ಕೊಂಡಿರಬೇಕು. ಅಂದರೆ ಈ ಬಾಸ್ಮತಿ ರೈಸು ಸ್ವಲ್ಪ 1 ಪಾವು ತೊಗೊಂಡ್ರೆ ಅದು 1 ಪಾವು ತೊಗೊಳ್ತೀನಿ. ಈಗ ನೋಡಿ ಈ ಟೊಮೆಟೊನೂ ಸಹ ಇನ್ನೊಂದು ಸಾರಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಇಟ್ಕೊಂಡಿರಬೇಕು. ಆನಂತರ ಆಗ ಇನ್ನೊಂಥರ ಟೇಸ್ಟ್ ಬರುತ್ತೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡೆ. ಈಗ ಬಟಾಣಿನೂ ಹಾಕ್ತಾಯಿದ್ದೀನಿ. ಈಗ ಇದೆಲ್ಲ ಚೆನ್ನಾಗಿ ಬೇಯಲಿ. ಚೆನ್ನಾಗಿ ಬೆಂದರೆ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾವೀಗ ಮಿಕ್ಸಿ ಮಾಡಿಟ್ಟಿದ್ನಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ, ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತರಕಾರಿ ಜೊತೆ ಅದು ಚೆನ್ನಾಗಿ ಮಿಕ್ಸ್ ಆಗಲಿ. ಮಿಕ್ಸ್ ಆದರೆ ಅದು ಏನಾಗುತ್ತೆ ಅಂದರೆ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತಲ್ಲ, ಅದೆಲ್ಲ ಹೋಗುತ್ತೆ. ಈಗ ಸ್ವಲ್ಪ ನಂದಿನಿ ತುಪ್ಪನ ಹಾಕಿದೆ. ನಂದಿನಿ ತುಪ್ಪನ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟಾಗಿಯೂ ಚೆನ್ನಾಗಿರುತ್ತೆ. ಈಗ ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ತುಪ್ಪ ಹಾಕಬೇಕು. ವೆಜ್ ಪಲಾವ್ ಮಾಡೋದಕ್ಕೆ ಇನ್ನೇನು ಹಾಕ್ತೀನಿ ಅಂದರೆ ನಾನು ಇದೆಲ್ಲ ತರಕಾರಿ ಎಲ್ಲ ಬೇಯ್ತಾ ಇದೆ ಅಲ್ವಾ, ಹಾಗೆ ಬೇಯಲಿ. ಬೆಂದ ನಂತರ ನೆಕ್ಸ್ಟು ಯಾವುದು ಹಾಕ್ತೀನಿ ಅಂತ ಹಾಗೆ ನೋಡ್ಕೊಳ್ಳಿ. ಅದು ಸ್ವಲ್ಪ ಬೇಯಬೇಕು. ಅಂದರೆ ಈಗ ನಾವು ಸ್ವಲ್ಪ ತರಕಾರಿನ ಬೇಯೋದಕ್ಕೆ ಇಟ್ಟಿದ್ದೀವಲ್ವ, ಅದು ಬೇಯೋದ್ರಿಂದ ಸ್ವಲ್ಪ ಒಳ್ಳೆ ಟೇಸ್ಟೂ ಸಹ ತುಂಬ ಚೆನ್ನಾಗಿರುತ್ತೆ. ಈಗ ನಾವೇನು ಮಾಡಬೇಕು, ಆ ಒಂದು ಪೇಸ್ಟೆಲ್ಲ ಹಾಕಿದ್ದೀವಲ್ಲ, ಈಗ ಅಕ್ಕಿನ ವಾಶ್ ಮಾಡಿಕೊಂಡು ಈಗ ನಾವು ರೈಸ್ನ ಹಾಕ್ತಾಯಿದ್ದೀನಿ. ಈಗ ತರಕಾರಿ ಜೊತೆನೇ ಸ್ವಲ್ಪ ಅದನ್ನು ಒಂದು ಸೆಕೆಂಡ್ ಅಕ್ಕಿನ ಹಾಗೆ ಸ್ವಲ್ಪ ಕಲಕಬೇಕು. ಅಂದರೆ ಕ್ಲೀನಾಗಿ ಅದರ ಜೊತೆ ಮಿಕ್ಸ್ ಆದರೆ ಚೆನ್ನಾಗಿ. ಸ್ವಲ್ಪ ಸಕ್ಕರೆ ಈಗ ಹಾಕ್ತೆ ನೋಡಿ. ಈಗ ಶುಗರ್ನೂ ಸ್ವಲ್ಪ ಹಾಕ್ತೀನಿ ನಾನು. ಶುಗರ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಕಲರು ಸ್ವಲ್ಪ ಚೇಂಜ್ ಆಗುತ್ತೆ ಮತ್ತು ಚೆನ್ನಾಗಿರುತ್ತೆ. ಅರಿಶಿಣದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿಣ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಅರಿಶಿಣನ ಹಾಕ್ಕೊಳ್ಳೋದ್ರಿಂದನೂ ಸಹ ಅದು ಕಲರು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಸಾಲ್ಟ್, ಈಗ ಉಪ್ಪು, ಎಲ್ಲದಕ್ಕಿಂತ ಏನಂದರೆ ಉಪ್ಪು ಹಾಕ್ಕೊಳ್ಳೋದೂ ಸಹ ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ಕೆಲವರು ಮೊದಲೇ ಹಾಕಿರ್ತಾರೆ, ಕೆಲವರು ಈರುಳ್ಳಿ ಬೇಯ್ಬೇಕಾದ್ರೂ ಹಾಕ್ಕೊಳ್ಳಿ. ನಾನು ಇವಾಗ ಹಾಕಿದ್ದೀನಿ. ಈಗ ಎಲ್ಲ ಹಾಕಾದ್ಮೇಲೆ ನಾವೇನು ಮಾಡಬೇಕು, ಈಗ ನೋಡಿ ಆ ಸೈಡಲ್ಲಿ ಬಿಸಿ ನೀರನ್ನ ಕಾಯಿಸಿಟ್ಟಿದ್ದೀನಿ. ನಾನು ಯಾವಾಗ್ಲೂ ಸಹ ಇದೇ ರೀತಿಯಲ್ಲೇ ಮಾಡೋದು. ಆಗ ರೈಸು ಏನಾಗುತ್ತೆ ಅಂದರೆ ಉದುದ್ರಾಗಿರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಈಗ ಅದೆಲ್ಲ ಏನಾಗುತ್ತೆ, ಚೆನ್ನಾಗಿ ನೀರೆಲ್ಲ ಕುದ್ದು ಇದಾಯಿತು. ಈಗೆಲ್ಲ ರೆಡಿ ಆಯಿತು ನೋಡಿ, ವೆಜ್ ಪಲಾವ್ ರೆಡಿ ಆಯಿತು. ನಾನು ಇದೇ ರೀತಿಯಲ್ಲೇ ಮಾಡೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟು ಮಾಡಿ. ಇದ್ರ ಜೊತೆಗೆ ನೀವು ಬೇಕಾದರೆ ರಾಯ್ತನ ಮಾಡ್ಕೊಳ್ಬೋದು. ರಾಯ್ತನ ಮಾಡ್ಕೊಳ್ಳೋದ್ರಿಂದ ಏನಂದರೆ ವೆಜ್ ಪಲಾವ್ಗೆ ಅದೊಂಥರ ಟೇಸ್ಟು ತುಂಬಾ ಚೆನ್ನಾಗೇ ಇರುತ್ತೆ. ಈ ರೀತಿ ಅತಿ ಸುಲಭವಾಗಿ ಶುಚಿಯಾದಂತಹ ವೆಜ್ ಪಲಾವ್ನ ಮಾಡಿಕೊಂಡು ಮನೆಯಲ್ಲೇ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟು ಮಾಡಿ. ಮತ್ತು ಇನ್ನೂ ಹೆಚ್ಚಿನ ವೀಡಿಯೋನ ಮಾಡೋದಕ್ಕೆ ನಮಗೆ ಪ್ರೋತ್ಸಾಹನ ಕೊಡಿ ಅಂತ ಹೇಳ್ತೀನಿ. ಈಗ ನೋಡಿ ನಾನೆಲ್ಲ ಇದು ಈಗ ವೆಜ್ ಪಲಾವ್ ರೆಡಿ ಆಯ್ತಲ್ವ, ಹೇಗಿದೆ ಅನ್ನೋದನ್ನು ಈಗ ತೋರಿಸ್ತೀನಿ. ಅದು ಯಾವ ಪ್ರಮಾಣದಲ್ಲಿ ಯಾವ ಇದರಲ್ಲಿ ಆಗಿದೆ ಅನ್ನೋದನ್ನು ನೋಡ್ಕೊಳ್ಳಿ. ಅದರ ಜೊತೆಗೆ ನಾನು
ವೆಜ್ ಪಲಾವ್ಗೆ ನಾನು ಯಾವಾಗಲೂ ಸಹ ನಾನು ಕರ್ಡನ್ನು ಇಷ್ಟಪಡ್ತೀನಿ. ಕರ್ಡ್ ಇಟ್ಟಿದ್ದೀನಿ. ಮತ್ತು ಲೆಮನ್ನು ಮೊದಲೇ ಹಾಕಿದ್ದೀನಿ, ಅದು ಸ್ವಲ್ಪ ಹುಳಿ ಅಂಶ ಬೇಕಂತ. ಬೇಕಾದ್ರೆ ನೀವು ಆಮೇಲೂ ಸಹ ಲಾಸ್ಟ್ಗೂ ಸಹ ಬೇಕಾದರೆ ಲೆಮನ್ನ ಹಾಕ್ಕೊಳ್ಬೋದು. ಮತ್ತು ಇನ್ನೂ ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ನಮಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತೀನಿ. ನೋಡಿ ಹೇಗಿದೆ ಅಂತ ನನ್ನ ವಿಡಿಯೋನ ನೋಡಿ ಕಮೆಂಟ್ನ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.